ಈಗ ಇನ್ನು ಮೂರು ದಿವಸದಲ್ಲಿ ಮಾದೇಗೌಡರ ಸಾಲವನ್ನು ತೀರಿಸಲಿದೆ. ನನ್ನ ಮಾನ 3 ಕಾಸಿಗೆ ಹರಾಜಾಗಿ ಬಿಡುತ್ತದೆ. ಕೂಲಿಗೆ ಹೋಗೋಣ ಎಂದರೆ ಸರಿಯಾಗಿ ಕೂಲಿಯೂ ಸಿಗುತ್ತಿಲ್ಲ. ಒಂದು ದಿನ ಕೂಲಿಗೆ ಹೇಳಿದರೆ 400ರಿಂದ 500 ರೂಪಾಯಿ ಕೊಡುತ್ತಾರೆ. ಅದರಿಂದ ತಂದೆ ತಾಯಿ ಹೆಂಡರ ಮಕ್ಕಳ ಗಂಜಿಯನ್ನು ಕುಡಿಸಲೇ ಇಲ್ಲ, ಸಾಲವನ್ನು ತೀರಿಸಲೇ. ಅಲ್ಲಿ ನೋಡಿದರೆ ಮಾದೇಗೌಡ ನನ್ನ ತಂಗಿಯ ಮೇಲೆ ಹಾಗೂ ನನ್ನ ಮಡದಿಯ ಮೇಲೆ ಇಲ್ಲ ಸಲ್ಲದ ಬಾಯಿಗೆ ಬಂದಂತೆ ಬಗಳುತ್ತಿದ್ದಾರೆ. ನಾನು ಸಾಲ ಮಾಡಿದ್ದು ತಪ್ಪೆ ಇಲ್ಲ, ಸಾಲ ತೀರಿಸಲು ನನ್ನಿಂದ ಸಾಧ್ಯವಿಲ್ಲ. ಅದಕ್ಕಾಗಿ ನಾನೊಂದು ನಿರ್ಧಾರ ಮಾಡಿದ್ದೇನೆ. ಹೇಗೋ ಹತ್ತಿಗೆ ಅಡಿಯುವ ಔಷಧಿ ಇದೆ, ಅದನ್ನು ಸೇವಿಸಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಅಮ್ಮ, ನೀರಿಲ್ಲ ಕಂದನನ್ನು ಕ್ಷಮಿಸಿ ಬಿಡಮ್ಮ. ನಿನಗೊಂದು ಹೊತ್ತು ಗಂಜಿ ಹಾಕದಂತ ಪರಿಸ್ಥಿತಿ ಬಂದೊದಗಿತಮ್ಮ. ಸಮಾಜ ಹೇಳಿ ಎಂದು ಹೇಳಿಸಿದರೂ ಪರವಾಗಿಲ್ಲ, ಆದರೆ ನಿಂದನೆಯ ಮಾತನ್ನು ನಾನು ಸಹಿಸಿಕೊಳ್ಳಲ್ಲಮ್ಮ, ಸಹಿಸಿಕೊಳ್ಳಲ್ಲ. ಅಪ್ಪಾಜಿ, ರಾಧಾ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಇನ್ನೊಂದು ಜನ್ಮ ಅಂತ ಇದ್ದರೆ ಶ್ರೀಮಂತನಾಗಿ ಹುಟ್ಟಿ ನಿನ್ನ ಸೇವೆಯನ್ನು ಮಾಡುತ್ತೀನಪ್ಪ, ನಿನ್ನ ಸೇವೆಯನ್ನು ಮಾಡುತ್ತೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡುಮ್ಮ, ಕ್ಷಮಿಸಿಬಿಡು. ವಿಷ ಕುಡಿದು ಸತ್ತರೆ ನೀನು ಮಾಡಿದ ಸಾಲ ನೀನು ಇಲ್ಲ ನಮ್ಮಣ್ಣ. ನಿನ್ನ ಹೆತ್ತವರಿಗೆ ಮತ್ತಷ್ಟು ಹೊರೆಯಾಗುವೆ ಹೊರತು ಸಾಲ ನೀಡಲ್ಲ. ಹೌದು ಸರ್, ನೀವು ಹೇಳುವ ಮಾತು ನಿಜವಿದೆ. ಆದರೆ ನನ್ನ ಪರಿಸ್ಥಿತಿಯೇ ಹೀಗಿರುವಾಗ ನಾನೇನು ಮಾಡಲಿ ಸರ್? ಹಣ ಕಟ್ಟದಿದ್ದರೆ ಆ ಮಾದೇಗೌಡ ನನ್ನ ಮಾನ ಮರೆಯಾಗಿ 3 ಕಾಸಿಗೆ ಹರಾಜಾಗಿ ಬಿಡುತ್ತಾರೆ. ಮರ್ಯಾದೆಗೆ ಅಂಜಲೆ ಅಥವಾ ಸಾಲವನ್ನು ತೀರಿಸಲೇ ಇಲ್ಲ ಸರ್. ನನಗೆ ಸಾಯಲು ಬಿಡಿ ಸರ್, ನನಗೆ ಸಾಯಲು ಬಿಡಿ. ನೀನು ಈ ವಿಷ ಕುಡಿದು ಸತ್ತರೆ ನಿನ್ನನ್ನೇ ನಂಬಿ ಬದುಕುವ ನಿನ್ನ ಹೆಂಡತಿ ಮಕ್ಕಳಿಗೆ ಸಾವಂತ ಪರಿಹಾರ ಅಲ್ಲ. ಮತ್ತೇನು ಮಾಡಲಿ ಸರ್? ಕೈಯಲ್ಲಿ ನೋಡಿದರೆ ಬಿಡಿಗಾಸು ಇಲ್ಲ. ಹೀಗಿರುವಾಗ ನನಗೆ ತೋಚಿದ್ದಂದರೆ ಇದೊಂದೇ ದಾರಿ ಸರ್, ಇದೊಂದೇ ದಾರಿ. ನನಗೆ ಅತ್ತಿಗೆ ಅಣ್ಣ ಕೊಟ್ಟಂತಹ ಈ ಚೈನ್ ಇದೆ, ಇದನ್ನು ಮಾರಿ ಆ ನಿನ್ನ ಸಾಲ ಮಾರುವಂತೆ ಮನುಷ್ಯರಿಗೆ ಮನಸ್ಸೇ ಆಗದಿದ್ದರೆ ಮತ್ತೇನು ಕಾಲ್ಮರಗಳಾಗುವುದೇ? ಬೇಡ ಸರ್, ಬೇಡ. ನಿಮ್ಮ ವಿದ್ಯಾಭ್ಯಾಸ ಕೊಂಡು ಕೊಟ್ಟ ವಸ್ತು ನಿಮಗೆ ಇರಲಿ. ನೀವಾದರೂ ಕಲಿತು ವಿದ್ಯಾವಂತರಾಗಿ ಸಮಾಜಕ್ಕೆ ದಾರಿದೀಪವಾಗಿ ಸರ್, ದಾರಿದೀಪವಾಗಿ. ನನಗೋಸ್ಕರ ನೀವು ಕಷ್ಟಪಡುವುದು ಬೇಡ ಸರ್, ನನ್ನ ಕಷ್ಟ ನನಗೆ ಇರಲಿ. ಈ ನನ್ನ ಚೈನನ್ನು ಮಾಡಿ ಆ ಮಾದೇಗೌಡನ ಸಾಲ ತೀರಿಸಿತು. ಇಲ್ಲದಿದ್ದರೆ ನನ್ನ ಮೇಲೆ ಆಣೆ ರಾಮಣ್ಣ, ನನ್ನ ಮೇಲೆ ಆಣೆ. ಆಣೆ ಇಟ್ಟು ನನ್ನ ಕೈಗಳನ್ನು ಕಟ್ಟಿಬಿಟ್ಟಿರುತ್ತಾರೆ. ನಿಮ್ಮ ಸಾಲ ತೀರಿಸಿರುವಂತೆ ಆಗಲಿ ಸರ್,
ದೇವರು ಬಂದ ಹಾಗೆ ಬಂದು ಬಿಟ್ಟು ಈ ನಿಮ್ಮ ಉಪಕಾರವನ್ನು ಎಂದೂ ಮರೆಯಲ್ಲ ಸರ್, ಎಂದೂ ಮರೆಯಲ್ಲ. ದೇವರು ನಿಮಗೆ ಚೆನ್ನಾಗಿಟ್ಟಿರಲಿ. ತಂದೆ, ನೋಡಿದೀಯಾ ಬಡವರ ಹೃದಯ ಎಂತಹದ್ದು ಅಂತ. ತನ್ನ ಕಷ್ಟವಿದ್ದರೂ ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗುವ ಬಡವರಿಗೆ ಬಡವರೇ ನೆರವಾಗುತ್ತಾರೆ ದೇವ. ಕೊನೆಗೂ ಈ ಬಡವನ ಮೇಲೆ ಕರೆದು ತೇರಿ ನನಗೊಂದು ದಾರಿ ತೋರಿಸಿಬಿಟ್ಟೆ ದೇವ, ದಾರಿ ತೋರಿಸಿಬಿಟ್ಟೆ. ಇದನ್ನು ಅಡವಿಟ್ಟು ಮಹದೇಗೌಡನಿಗೆ ಹಣವನ್ನು ನಾನು ತಲುಪಿಸುತ್ತೇನೆ. ಮಾದೇಶ್ವರ ದಯಮಾಡದೆ ಬರಿದಾದವಳಲ್ಲಿ ಬರಬಾರದೆ. ನೀನಿಲ್ಲದೆ ನನಗೆ ಬದುಕೆಲ್ಲಿದೆ.